ಓಂ ಶಾಂತಿ. ಮುರಳಿಯ ದಿನಾಂಕ 28/11/2021. ಇದು 15/11/89 ಇಸ್ವಿಯ ರಿವೈಸ್ಡ್ ಅವ್ಯಕ್ತ ಮುರಳಿ ಇದೆ. ಸ್ವಮಾನ ಸೇ ಹಿ ಸನ್ಮಾನ್ ಕಿ ಪ್ರಾಪ್ತಿ. ಸ್ವಮಾನದಿಂದಲೇ ಸನ್ಮಾನದ ಪ್ರಾಪ್ತಿ. आज बाप दादा चारों ओर के स्वमानधारी बच्चों को देख रहे. स्वमानधारी बच्चों का ही सारा कल्प सम्मान होता है. एक जन्म स्वमानधारी, सारा कल्प सन्मानधारी. ಈ ದಿನ ಬಾಪ್ ದಾದಾರವರು 4 ಕಡೆಯ ಸ್ವಮಾನಧಾರಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸ್ವಮಾನಧಾರಿ ಮಕ್ಕಳಿಗೆ ಇಡೀ ಕಲ್ಪದಲ್ಲಿ ಸನ್ಮಾನದ ಪ್ರಾಪ್ತಿಯಾಗ್ತದೆ. ಏಕ್ ಜನಂ ಸ್ವಮಾನಧಾರಿ, ಸಾರಾ ಕಲ್ಪ ಸಮ್ಮಾನಧಾರಿ. ಒಂದು ಜನ್ಮದಲ್ಲಿ ಸ್ವಮಾನಧಾರಿಯಾಗಿ ಬಿಟ್ಟರೆ ಇಡೀ ಕಲ್ಪದಲ್ಲಿ ಸನ್ಮಾನಧಾರಿ ಆಗ್ತೇವೆ. अपने राज्य में भी राज्य अधिकारी बनने के कारण प्रजा द्वारा सम्मान प्राप्त होता है और आधा कल्प भक्तों द्वारा सम्मान प्राप्त करते हो. ನಿಮ್ಮ ರಾಜ್ಯದಲ್ಲಿಯೂ ಸಹ ರಾಜ್ಯ ಅಧಿಕಾರಿ ಆಗಿರುವ ಕಾರಣ ನಿಮಗೆ ಪ್ರಜೆಗಳಿಂದ ಸನ್ಮಾನದ ಪ್ರಾಪ್ತಿಯಾಗ್ತದೆ ಮತ್ತು ಅರ್ಧ ಕಲ್ಪ ಭಕ್ತರಿಂದ ನಿಮಗೆ ಸನ್ಮಾನದ ಪ್ರಾಪ್ತಿಯಾಗ್ತದೆ. अब अपने लास्ट जन्म में भी भक्तों द्वारा देव आत्मा व शक्ति रूप का सम्मान देख रहे हो और सुन रहे हो. ಈ ಸಂಗಮ ಯುಗದ ಕೊನೆ ಜನ್ಮದಲ್ಲೂ ಸಹ ನೀವು ಭಕ್ತರಿಂದ ನಿಮಗೆ ಸಿಗುವಂಥ ಸನ್ಮಾನವನ್ನು ದೇವಾತ್ಮರ ರೂಪದಲ್ಲಿ, ಶಕ್ತಿ ರೂಪದಲ್ಲಿ ಸಿಗುವಂತಹ ಸನ್ಮಾನವನ್ನು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಕಿತನಾ ಸಿಖ್ ವ ಪ್ರೇಮ್ ಸೆ ಅಭಿ ಭಿ ಸನ್ಮಾನ್ ದೇ ರಹೆ. ಭಕ್ತರು ಇವತ್ತಿನವರೆಗೂ ಸಹ ನಿಮಗೆ ದೇವತಾ ರೂಪದಲ್ಲಿ, ಶಕ್ತಿಯ ರೂಪದಲ್ಲಿ ಎಷ್ಟೊಂದು ಪ್ರೀತಿಯಿಂದ ಪೂಜಿಸ್ತಾ ಇದ್ದಾರೆ, ಸನ್ಮಾನ ಕೊಡ್ತಿದ್ದಾರೆ. ಇತನಾ ಶ್ರೇಷ್ಠ ಭಾಗ್ಯ ಕೈಸೆ ಪ್ರಾಪ್ತ ಕಿಯ. ಇಂತಹ ಶ್ರೇಷ್ಠ ಭಾಗ್ಯ ನಿಮಗೆ ಹೇಗೆ ಸಿಕ್ಕಿತು? ಮುಖ್ಯ ಸಿರ್ಫ್ एक बात के त्याग का यह भाग्य है. कौन सा त्याग किया? ಮುಖ್ಯವಾಗಿ ನೀವು ಒಂದನ್ನು ಇಲ್ಲಿ ತ್ಯಾಗ ಮಾಡಿರ್ತೀರಿ. ಆ ತ್ಯಾಗದ ಭಾಗ್ಯವೇ ಈ ರೂಪದಲ್ಲಿ, ಸನ್ಮಾನದ ರೂಪದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತದೆ. कौन सा त्याग किया? देह अभिमान का त्याग. क्योंकि देह अभिमान के त्याग बिना स्वमान में स्थित हो ही नहीं सकते. ಸಂಗಮ ಯುಗದಲ್ಲಿ ನೀವು ಮಕ್ಕಳು ದೇಹ ಅಭಿಮಾನದ ತ್ಯಾಗ ಮಾಡ್ತೀರಿ. ದೇಹ ಅಭಿಮಾನದ ತ್ಯಾಗ ಮಾಡದೇ ವಿನಃ ನಿಮಗೆ ಸ್ವಮಾನದ ಪ್ರಾಪ್ತಿಯಾಗೋದಿಲ್ಲ. ಸ್ವಮಾನದಲ್ಲಿ ಸ್ಥಿತ ಆಗಲಿಕ್ಕೂ ಸಾಧ್ಯವಾಗೋದಿಲ್ಲ. इस त्याग के रिटर्न में भाग्य विधाता भगवान ने यह भाग्य का वरदान दिया है. ಸಂಗಮ ಯುಗದಲ್ಲಿ ನೀವು ಮಾಡುವ ಈ ತ್ಯಾಗಕ್ಕೆ ಪ್ರತಿಫಲದ ರೂಪದಲ್ಲಿ ಭಾಗ್ಯ ವಿಧಾತ ಭಗವಂತ ನಿಮಗೆ ಈ ಭಾಗ್ಯವನ್ನು ವರದಾನದ ರೂಪದಲ್ಲಿ ಕೊಡ್ತಾರೆ.
दूसरी बात, स्वयं बाप ने आप बच्चों को स्वमान दिया। बाप ने बच्चों को चरणों के दास व दासी से अपने सिर का ताज बना दिया। ಎರಡನೆಯದು, ಸಂಗಮ ಯುಗದಲ್ಲಿ ಸ್ವತಃ ತಂದೆ ಮಕ್ಕಳಿಗೆ ಸ್ವಮಾನ ಕೊಡ್ತಾರೆ. ಮಕ್ಕಳನ್ನು ಚರಣದ ದಾಸದಾಸಿಯರಿಂದ ಮುಕುಟದ ಮಣಿಗಳನ್ನಾಗಿ ಮಾಡ್ತಾರೆ, ತಲೆಯ ಮುಕುಟಗಳನ್ನಾಗಿ ಮಾಡ್ತಾರೆ. ಕಿತನಾ ಬಡಾ स्वमान दिया। ऐसे स्वमान प्राप्त करने वाले बच्चों का भी बाप सम्मान रखते हैं. ಸಂಗಮ ಯುಗದಲ್ಲಿ ಬಾಬಾ ನಿಮಗೆ ಎಂತಹ ದೊಡ್ಡ ಸ್ವಮಾನವನ್ನು ಕೊಡ್ತಾರೆ ಮತ್ತು ಆ ಸ್ವಮಾನ ಪ್ರಾಪ್ತಿ ಮಾಡಿಕೊಳ್ಳುವಂಥ ಮಕ್ಕಳಿಗೆ ಸ್ವಯಂ ಶಿವಬಾಬವರು ಸಹ ಸನ್ಮಾನ ಕೊಡ್ತಾರೆ, ಗೌರವ ಕೊಡ್ತಾರೆ. बाप बच्चों को सदा अपने से भी आगे रखते. ಯಾವ ಥರ ಮಕ್ಕಳಿಗೆ ಸನ್ಮಾನ ಕೊಡ್ತಾರೆ? ಸಂಗಮ ಯುಗದಲ್ಲಿ ಬಾಬಾ ಮಕ್ಕಳನ್ನು ತಮಗಿಂತ ಮುಂದೆ ಇಡ್ತಾರೆ. ಸದಾ ಬಚ್ಚೋं के गुणों का गायन करते. ಸದಾ ಮಕ್ಕಳ ಗುಣಗಾಯನ ಮಾಡ್ತಾರೆ. हर रोज सिक व प्रेम से याद प्यार देने के लिए परमधाम से साकार वतन में आते हैं. ಪ್ರತಿದಿನ ಪ್ರೀತಿಯಿಂದ ನೆನಪು ಪ್ರೀತಿಯನ್ನು ಹೇಳೋದಕ್ಕಾಗಿ, ನಮಸ್ತೆ ಮಾಡೋದಕ್ಕಾಗಿ ಪರಮಧಾಮದಿಂದ ಸಾಕಾರ ಲೋಕಕ್ಕೆ ಬರ್ತಾರೆ. वहाँ से भेजते नहीं लेकिन आकर देते हैं. ಪರಮಧಾಮದಲ್ಲಿಯೇ ಕುಳಿತು ನಿಮಗೆ ನೆನಪು ಪ್ರೀತಿಯನ್ನು ಕಳಿಸೋದಿಲ್ಲ ಬಾಬಾ, ಆದರೆ ಅದನ್ನು ಹೇಳೋದಕ್ಕಾಗಿ, ಕೊಡೋದಕ್ಕಾಗಿ ಸ್ವತಃ ಸಾಕಾರ ಲೋಕಕ್ಕೆ ಬರ್ತಾರೆ. ಇಲ್ಲಿ ಬಂದು ನಿಮಗೆ ಕೊಡ್ತಾರೆ. ರೋಜ್ ಯಾದ್ ಪ್ಯಾರ್ ಮಿಲ್ತಾ ಹೈ ನಾ, इतना श्रेष्ठ सम्मान और कोई दे नहीं सकता. ಪ್ರತಿದಿನ ನಿಮಗೆ ಆ ಪ್ರೀತಿಯ ತಂದೆಯಿಂದ ಯಾದ್ ಪ್ಯಾರ್ ಸಿಗುತ್ತಲ್ವ, ನೆನಪು ಮತ್ತು ಪ್ರೀತಿ ಸಿಗುತ್ತಲ್ವ, ಇಂತಹ ದೊಡ್ಡ ಮತ್ತು ಶ್ರೇಷ್ಠ ಸನ್ಮಾನ ಪ್ರಪಂಚದಲ್ಲಿ ಬೇರೆ ಯಾರೂ ಸಹ ನಿಮಗೆ ಕೊಡೋದಿಲ್ಲ. स्वयं बाप ने सम्मान दिया, इसलिए अविनाशी सम्मान के अधिकारी बने. ಸಂಗಮ ಯುಗದಲ್ಲಿ ಸ್ವತಃ ತಂದೆ ನಿಮಗೆ ಸನ್ಮಾನ ಕೊಡ್ತಾರೆ. ಆ ಕಾರಣದಿಂದ ನೀವು ಇಡೀ ಕಲ್ಪದಲ್ಲಿ ಸನ್ಮಾನಕ್ಕೆ ಅಧಿಕಾರಿಯಾಗ್ತೀರಿ. ऐसी श्रेष्ठता का अनुभव करते हो. ಸಂಗಮ ಯುಗದಲ್ಲಿ ತಂದೆ ಕೊಡುವ ಸನ್ಮಾನದ ಕಾರಣದಿಂದ ನಿಮಗೆ ಅವಿನಾಶಿ ಸನ್ಮಾನದ ಪ್ರಾಪ್ತಿಯಾಗ್ತದೆ. ಇಂತಹ ಶ್ರೇಷ್ಠತೆಯನ್ನು ಅನುಭವ ಮಾಡ್ತೀರಾ? स्वमान और सम्मान दोनों का आपस में संबंध है. ಸ್ವಮಾನ ಮತ್ತು ಸನ್ಮಾನ ಎರಡರ ಸಂಬಂಧ ಪರಸ್ಪರದಲ್ಲಿ ಇದೆ. ಸ್ವಮಾನ ಮತ್ತು ಸನ್ಮಾನಕ್ಕೆ ಪರಸ್ಪರ ಸಂಬಂಧ ಇದೆ. स्वमानधारी अपने प्राप्त हुए स्वमान में रहते हुए स्वमान के सम्मान में भी रहता और दूसरों को भी सम्मान से देखता, बोलता व संपर्क में आता है. ಸ್ವಮಾನಧಾರಿ ಮಕ್ಕಳು ತಮಗೆ ಪ್ರಾಪ್ತಿಯಾಗಿರುವ ಸ್ವಮಾನದಲ್ಲಿ ಇರುವ ಕಾರಣ ತಮ್ಮ ಒಂದು ಸನ್ಮಾನದಲ್ಲೂ ಇರ್ತಾರೆ, ಅನೇಕರಿಗೆ ಸನ್ಮಾನ ಕೊಡ್ತಾರೆ
ಸನ್ಮಾನದಿಂದ ಮಾತಾಡ್ತಾರೆ, ಸನ್ಮಾನದಿಂದ ಸಂಪರ್ಕದಲ್ಲಿ ಬರ್ತಾರೆ. ಸ್ವಸಮ್ಮಾನ್ ಕಾ ಅರ್ಥ ಹೇ ಸ್ವ ಕೋ ಸಮ್ಮಾನ್ ದೇನಾ. ಸ್ವಸಮ್ಮಾನದ ಅರ್ಥ ಆಗಿದೆ ನಮಗೆ ನಾವೇ ಸನ್ಮಾನ ಅಥವಾ ಗೌರವ ಕೊಡುವುದು. ಕೀಳರಿಮೆಯನ್ನು ಬಿಟ್ಟು ನಾನು ಶ್ರೇಷ್ಠ ಆತ್ಮ ಅನ್ನುವಂತಹ ಗೌರವ ಸದಾ ನಮ್ಮ ಬಗ್ಗೆನೇ ಇಟ್ಕೊಳ್ಳುವಂಥದ್ದು, ಇದು ಸ್ವಸನ್ಮಾನ ಆಗಿದೆ. जैसे बाप विश्व की सर्व आत्माओं द्वारा सम्मान प्राप्त करने वाले हैं, हर एक सम्मान देते, लेकिन जितना ही बाप को सम्मान मिलता उतना ही सब बच्चों को सम्मान देते हैं. ಹೇಗೆ ವಿಶ್ವದ ಸರ್ವ ಆತ್ಮರು ಪರಮಾತ್ಮನಿಗೆ ಗೌರವ ಕೊಡ್ತಾರೆ, ಸನ್ಮಾನ ಕೊಡ್ತಾರೆ, ಹಾಗೆಯೇ ತಂದೆಯೂ ಸಹ ತಮಗೆ ಸಿಕ್ಕಿರುವ ಗೌರವ ಸನ್ಮಾನ ಮಕ್ಕಳಿಗೆ ಕೊಡ್ತಾರೆ. ಜೋ ದೇತಾ ನಹೀ ಹೇ ತೋ ದೇವತಾ ಬಂತಾ ನಹೀ. ಹಾಗೆ ನೀವು ಮಕ್ಕಳು ಸಹ ಎಲ್ಲರಿಗೂ ಸನ್ಮಾನ ಕೊಡಬೇಕು. ಯಾರು ಸನ್ಮಾನ ಕೊಡೋದಿಲ್ಲ ಅವರು ದೇವತಾ ಆಗೋದಿಲ್ಲ. अनेक जन्म देवता बनते हो और अनेक जन्म देवता रूप का पूजन होता है. ನೀವು ಮಕ್ಕಳು ಅನೇಕ ಜನ್ಮಗಳಲ್ಲಿ ಸ್ವತಃ ದೇವತೆಗಳಾಗ್ತೀರಿ. ಅನೇಕ ಜನ್ಮಗಳವರೆಗೆ ನಿಮ್ಮ ಪೂಜೆ ದೇವತೆಗಳ ರೂಪದಲ್ಲಿ ನಡೀತಾ ಇರ್ತದೆ. एक जन्म ब्राह्मण बनते हो लेकिन अनेक जन्म देवता रूप में राज्य करते. ಎಂದಿರಿಗೂ ಸಹ ಸನ್ಮಾನದ ದೃಷ್ಟಿಯಿಂದ ನೋಡಿರುವ ಕಾರಣ, ಮಕ್ಕಳನ್ನು ತಮಗಿಂತ ಮುಂದೆ ಇಟ್ಟಿರುವ ಕಾರಣ ಬ್ರಹ್ಮ ಬಾಬಾ ನಂಬರ್ 1 ಅವಿನಾಶಿ ಸನ್ಮಾನಕ್ಕೆ ಅಧಿಕಾರಿಯಾಗ್ತಾರೆ. राज्य सम्मान में भी नंबर 1, विश्व महाराजन और पूज्य रूप में भी बाप की पूजा के बाद पहले पूज्य लक्ष्मी नारायण ही बनते हैं. ರಾಜ್ಯ ಅಧಿಕಾರದಲ್ಲಿನೂ ನಂಬರ್ 1 ಆಗ್ತಾರೆ ಮತ್ತು ವಿಶ್ವ ಮಹಾರಾಜನ್ ಪೂಜ್ಯ ರೂಪದಲ್ಲೂ ಸಹ ತಂದೆಯ ನಂತರ ಶ್ರೀ ಲಕ್ಷ್ಮೀನಾರಾಯಣರಿಗೆ ಎಲ್ಲರೂ ಪೂಜ್ಯ ಸ್ಥಾನದಲ್ಲಿ ಗೌರವ ಕೊಡ್ತಾರೆ, ಸನ್ಮಾನ ಕೊಡ್ತಾರೆ. ಸತ್ಯ ತ್ರೇತಾಯುಗದ ರಾಜ್ಯದಲ್ಲೂ ಸಹ ನಂಬರ್ 1 ಸನ್ಮಾನಕ್ಕೆ ಪಾತ್ರರಾಗ್ತಾರೆ. तो राज्य सम्मान और पूज्य सम्मान दोनों में नंबर 1 हो गए. ಸತ್ಯ ತ್ರೇತಾಯುಗದಲ್ಲಿ ರಾಜ್ಯ ಸನ್ಮಾನ ಪಡ್ಕೊಳ್ಳೋದ್ರಲ್ಲಿನೂ ಬ್ರಹ್ಮ ಬಾಬಾ ಜಗದಂಬಾ ಸರಸ್ವತಿ ನಂಬರ್ 1 ಆಗ್ತಾರೆ ಮತ್ತು ಭಕ್ತಿಯಲ್ಲಿ ಭಕ್ತರಿಂದ ಪೂಜ್ಯ ಸನ್ಮಾನ ಪ್ರಾಪ್ತಿ ಮಾಡಿಕೊಳ್ಳೋದ್ರಲ್ಲಿನೂ ನಂಬರ್ 1 ಆಗ್ತಾರೆ. ಕ್ಯೋಂಕಿ ಸರ್ವ ಕೋ ಸ್ವಮಾನ್ ಔರ್ ಸಮ್ಮಾನ್ ದಿಯಾ. ಯಾಕೆಂದರೆ ಬ್ರಹ್ಮ ಬಾಬವರು ಸಂಗಮ ಯುಗದಲ್ಲಿ ಸರ್ವರಿಗೂ ಸ್ವಮಾನ ಕೊಡ್ತಾರೆ ಮತ್ತು ಸನ್ಮಾನ ಕೊಟ್ಟಿದ್ದಾರೆ. ಸ್ವಮಾನ ಕೊಟ್ಟಿದ್ದಾರೆ, ಸನ್ಮಾನನೂ ಕೊಟ್ಟಿದ್ದಾರೆ. ಐಸೆ ನಹಿ ಸೋಚಾ ಸಮ್ಮಾನ್ ದೇವೆ ತೋ ಸಮ್ಮಾನ್ ದು. ಬ್ರಹ್ಮ ಬಾಬವರು ಎಂದೂ ಈ ರೀತಿಯಲ್ಲಿ ವಿಚಾರ ಮಾಡಲಿಲ್ಲ. ನನಗೆ ಒಬ್ಬರು ಗೌರವ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಹೇಳಲಿಲ್ಲ. ಒಬ್ಬರು ಸನ್ಮಾನ ಮಾಡಿದರೆ ನಾನು ಸನ್ಮಾನ ಮಾಡ್ತೀನಿ ಅಂತಲೂ ಹೇಳಲಿಲ್ಲ. ಸನ್ಮಾನ್ ದೇನೆ ವಾಲೆ ನಿಂದಕ ಕೋ ಭಿ ಸಮ್ಮಾನ್ ದೇನೆ ವಾಲೆ ನಿಂದಕ ಕೋ ಭಿ ಅಪ್ನಾ ಮಿತ್ರ ಸಮಜ್ತೆ. ಸನ್ಮಾನ ಕೊಡುವಂಥವರು ನಿಂದಕರಿಗೂ ಸಹ ತಮ್ಮ ಮಿತ್ರರು ಅಂತ ತಿಳ್ಕೊತಾರೆ, ಸ್ನೇಹಿತರು ಅಂತ ತಿಳ್ಕೊತಾರೆ. ಸಿರ್ಫ್ ಸಮ್ಮಾನ್ ದೇನೆ ವಾಲೆ ಕೋ अपना नहीं समझते, लेकिन
गाली देने वालों को भी अपना समझते हैं. ಸನ್ಮಾನ ಕೊಡುವಂಥ ಮಕ್ಕಳು ಸನ್ಮಾನ ಕೊಡೋರ್ಗಷ್ಟೇ ತಮ್ಮವರು ಅಂತ ತಿಳ್ಕೊಳ್ಳೋದಿಲ್ಲ. ನಿಂದನೆ ಮಾಡುವಂಥವರಿಗೂ ಸಹ ತಮ್ಮವರು ಅಂತ ತಿಳ್ಕೊಳ್ತಾರೆ. ಕ್ಯೋಂಕಿ ಸಾರಿ ದುನಿಯಾ ಹಿ ಅಪನಾ ಪರಿವಾರ ಹೈ. ಯಾಕೆ ಅಂದರೆ ಇಡೀ ಪ್ರಪಂಚನೇ ನಮ್ಮ ಪರಿವಾರ ಆಗಿದೆ. ಸರ್ವ ಆತ್ಮಾओं का तना आप ಬ್ರಾಹ್ಮಣ. ಸರ್ವ ಆತ್ಮರಿಗೂ ತಾಯಿ ಬೇರಾಗಿ ಆಧಾರ ಕೊಡುವಂತಹ ಕಾಂಡದಲ್ಲಿ ನಾವಿದ್ದೇವೆ, ಬೇರಿನಲ್ಲಿ ನಾವಿದ್ದೇವೆ. यह सारी शाखाएं अर्थात भिन्न भिन्न धर्म की आत्माएं भी ಮೂಲ तना से निकलती. ಈ ಎಲ್ಲ ಶಾಖೆಗಳು ಅಂದರೆ ಹೊಸ ಹೊಸ ಧರ್ಮದ ಆತ್ಮರು ಸಹ ತಾಯಿ ಬೇರಿನಿಂದನೇ ಹುಟ್ಟಿರ್ತಾರೆ. ಶಾಖೆಗಳು ತೋ ಸಭಿ ಅಪ್ನೇ ಹುಯೇನ ಅಂದ ಮೇಲೆ ಎಲ್ಲ ಧರ್ಮದವರೂ ಸಹ ನಮ್ಮವರಾದ್ರಲ್ವ. ऐसे स्वमानधारी सदा अपने को मास्टर रचयिता समझ सर्व के प्रति ಸನ್ಮಾನದಾತಾ बनते हैं. ಈ ಥರ ಯಾವ ಮಕ್ಕಳು ಸ್ವಮಾನಧಾರಿಯಾಗಿರ್ತಾರೆ ಅವರು ತಮಗೆ ಮಾಸ್ಟರ್ ರಚಯಿತ ಅಂತ ತಿಳಿದು ಎಲ್ಲರಿಗೂ ಸನ್ಮಾನ ಕೊಡ್ತಾರೆ. ಸರ್ವರ ಪ್ರತಿಯಾಗಿ ಸನ್ಮಾನದಾತ ಆಗಿರ್ತಾರೆ. ಸದಾ ಅಪ್ನೆ ಕೋ ಆದಿದೇವ್ ಬ್ರಹ್ಮ ಕೆ ಆದಿ ರತ್ನ ಆದಿ ಪಾರ್ಟಧಾರಿ ಆತ್ಮಾಯಿ ಸಮಜ್ತೆ ಹೋ. ಬಾಬಾ ಕೇಳ್ತಿದ್ದಾರೆ, ಸದಾ ನಿಮಗೆ ನೀವು ಆದಿದೇವ ಬ್ರಹ್ಮನ ಜೊತೆಗೆ ಪಾತ್ರ ಮಾಡುವಂತಹ ಆದಿರತ್ನಗಳು ಆದಿ ಪಾತ್ರಧಾರಿಗಳು ಅಂತ ತಿಳ್ಕೊಂಡಿದ್ದೀರಾ? ಇತನಾ ನಶಾ ಹೇ, ಅಷ್ಟೊಂದು ನಶೆ ಅಥವಾ ಖುಷಿ ನಿಮ್ಮಲ್ಲಿ ಇದೆಯೇ? ತೋ ಸಭೀನೇ ಸುನಾ बच्चों का सम्मान क्या है, बूढ़ों का सम्मान क्या है, युवा का क्या है. आदि पिता ब्रह्मा ने हमको ऐसे सम्मान से देखा. ಹಾಗಾದರೆ ಎಲ್ಲರೂ ಕೇಳಿದ್ದೀರಿ, ಬ್ರಹ್ಮ ಬಾಬಾ ವೃದ್ಧರಿಗೆ ಯಾವ ರೀತಿಯಲ್ಲಿ ಸನ್ಮಾನ ಕೊಟ್ಟರು, ಯುವಕರಿಗೆ ಯಾವ ರೀತಿಯಲ್ಲಿ ಸನ್ಮಾನ ಕೊಟ್ಟರು. ಆದಿ ಪಿತಾ ಬ್ರಹ್ಮನೇ हमको ऐसे सम्मान से देखा. ಯುವಕರ ವಿಶೇಷತೆ ಏನು, ಮಕ್ಕಳ ವಿಶೇಷತೆ ಏನು, ವೃದ್ಧರ ವಿಶೇಷತೆ ಏನು ಅಂತ ಬ್ರಹ್ಮ ಬಾಬಾ ಅವರಿಗೆ ಸನ್ಮಾನ ಕೊಟ್ಟು ತೋರಿಸಿದರು. ಅಂದರೆ ಆದಿಪಿತಾ ಬ್ರಹ್ಮ ಬಾಬಾ ನಮ್ಮೆಲ್ಲರಿಗೂ ಸನ್ಮಾನದಿಂದ ನೋಡಿದ್ದಾರೆ. ಕಿತನಾ ನಶಾ ಹೋಗ. ಆದಿಪಿತಾ ಬ್ರಹ್ಮ ಬಾಬಾ ಅನಾದಿಪಿತಾ ಶಿವ ಬಾಬಾ ನಮಗೆ ಸನ್ಮಾನ ಕೊಡ್ತಾರಂದರೆ ನಾವು ಎಷ್ಟು ನಶೆಯಲ್ಲಿ ಇರಬೇಕು. तो सदा यही स्मृति रखो कि आदि आत्मा ने जिस श्रेष्ठ दृष्टि से देखा ऐसी ही श्रेष्ठ स्थिति की सृष्टि में रहेंगे. ಸದಾ ನೆನ್ಪಿಟ್ಕೊಳ್ಳಿ, ಆದಿ ಆತ್ಮ ಬ್ರಹ್ಮ ಬಾಬವರು ನಮ್ಮನ್ನು ಯಾವ ಶ್ರೇಷ್ಠ ದೃಷ್ಟಿಯಿಂದ ನೋಡಿದ್ದಾರೆ ಆ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿನೇ ಶ್ರೇಷ್ಠ ಸ್ಥಿತಿಯ ಸೃಷ್ಟಿಯಲ್ಲಿ ನಾವು ಸದಾ ಇರಬೇಕು. ಐಸೆ ಅಪ್ನೆ ಸೆ ವಾಯ್ದಾ ಕರೋ, ವಾಯ್ದೆ ತೋ ಕರ್ತೆ ರಹತೆ ಹೋನ. ಈ ಥರ ನಿಮ್ಮ ಜೊತೆಗೆ ನೀವೇ ಪ್ರತಿಜ್ಞೆ ಮಾಡಿಕೊಳ್ಳಿ, ನಾನು ಸದಾ ಶ್ರೇಷ್ಠ ಸ್ಥಿತಿಯ ಸೃಷ್ಟಿಯಲ್ಲಿ ಇರ್ತೀನಿ ಅಂತ. ಸಂಗಮ ಯುಗದಲ್ಲಿ ಆಗಾಗ ಪ್ರತಿಜ್ಞೆಗಳನ್ನು ಮಾಡ್ತಾನೇ ಇರ್ತೀರಿ. बोल से भी वायदा करते हो, मन से भी करते हो और लिख कर भी करते हो और फिर भूल भी जाते हो. इसलिए वायदे का फ़ायदा नहीं उठा पाते. ಮಕ್ಕಳು ಶಬ್ದದ ಮೂಲಕನೂ ಪ್ರತಿಜ್ಞೆ ಮಾಡ್ತೀರಿ, ಮನಸ್ಸಿನ ಮೂಲಕನೂ ಮಾಡ್ತೀರಿ, ಒಮ್ಮೊಮ್ಮೆ ಆ ಪ್ರತಿಜ್ಞೆಯನ್ನು ಬರೆದೂ ಕೊಡ್ತೀರಿ. ಎಲ್ಲ ಮಾಡಿಯೂ ಸಹ ನಂತರ ಮರೆತು ಬಿಡ್ತೀರಿ. ಆದ್ದರಿಂದ
ಆ ಪ್ರತಿಜ್ಞೆಯಿಂದ ನಿಮಗೇನು ಲಾಭ ಸಿಗಬೇಕಾಗಿರ್ತದೆ ಆ ಲಾಭ ನಿಮಗೆ ಸಿಗೋದಿಲ್ಲ. ಯಾದ್ ರಖೋ ತೋ ಫೈದಾ ಭಿ ಉಠಾವ್. ಆ ಪ್ರತಿಜ್ಞೆಯನ್ನು ನಿರಂತರವಾಗಿ ನೀವು ನೆನಪಿಟ್ಕೊಂಡ್ರೆ ಅದರಿಂದ ನಿಮಗೆ ಲಾಭ ಸಿಗ್ತದೆ. ಸಭಿ ಅಪ್ನೆ ಕೋ ಚೆಕ್ ಕರೋ, कितने बार वायदा किया है और निभाया कितने बार है. ಪ್ರತಿಯೊಬ್ಬರು ನೋಡ್ಕೊಳ್ಳಿ, ಪರಿಶೀಲನೆ ಮಾಡಿಕೊಳ್ಳಿ. ಎಷ್ಟು ಸಲ ನೀವು ಪ್ರತಿಜ್ಞೆ ಮಾಡಿದ್ದೀರಿ, ಎಷ್ಟು ಸಲ ನೀವು ಅದನ್ನು ನಿಭಾಯಿಸಿದ್ದೀರಿ. ನಿಭಾನಾ ಆತಾ ಹೇ ವ ಸಿರ್ಫ್ ವಾಯ್ದಾ ಕರ್ನಾ ಆತಾ ಹೇ. ಆ ಪ್ರತಿಜ್ಞೆಯನ್ನು ನಿಭಾಯಿಸ್ಲಿಕ್ಕೂ ಬರುತ್ತೋ ಅಥವಾ ಕೇವಲ ಪ್ರತಿಜ್ಞೆ ಮಾಡಲಿಕ್ಕೆ ಬರುತ್ತೋ. ವಾ ಬದಲ್ತೆ ರಹತೆ ಹೋ, ಕಭಿ ವಾಯ್ದಾ ಕರ್ನೆ ವಾಲೆ ಕಭಿ ನಿಭಾನೆ ವಾಲೆ. ಅಥವಾ ಆಗಾಗ ನೀವು ಬದಲಾಗ್ತಿರ್ತೀರೇನೋ, ಒಮ್ಮೆ ಪ್ರತಿಜ್ಞೆ ಮಾಡುವಂಥವರು ಒಮ್ಮೆ ಪ್ರತಿಜ್ಞೆ ನಿಭಾಯಿಸುವಂಥವ್ರಾಗ್ತೀರಾ. ಟೀಚರ್ಸ್ ಕ್ಯಾ ಸಮಜ್ತಿ, ಶಿಕ್ಷಕಿಯರು ನೀವೇನು ತಿಳ್ಕೊಂಡಿದ್ದೀರಿ, ನೀವು ಪ್ರತಿಜ್ಞೆ ಮಾಡುವಂಥವ್ರೋ ಅಥವಾ ನಿಭಾಯಿಸುವಂಥವರು. ನಿಭಾನೆ ವಾಲೋಂ ಕಿ ಲಿಸ್ಟ್ ಮೇ ಹೋನಾ. ಟೀಚರ್ಸ್ ಕೋ ಬಾಪ್ ದಾದಾ ಸದಾ ಸಾಥಿ ಶಿಕ್ಷಕ್ ಕಹತೆ. ನೀವೆಲ್ಲ ಶಿಕ್ಷಕಿಯರು ಪ್ರತಿಜ್ಞೆಯನ್ನು ನಿಭಾಯಿಸುವಂಥವರ ಪಟ್ಟಿಯಲ್ಲಿ ಬರುವಂಥವ್ರು. ಶಿಕ್ಷಕಿಯರು ಅಂದರೆ ಬಾಪ್ ದಾದಾ ನಿಮಗೆ ಸದಾ ಸಾಥಿ ಶಿಕ್ಷಕ ಅಂತ ಕರೀತಾರೆ. ತೋ ಸಾಥಿ ಕಿ ವಿಶೇಷತಾ ಕ್ಯಾ ಹೋತಿ. ಯಾರು ಸಾಥಿ ಆಗಿರ್ತಾರೆ ಅವರ ವಿಶೇಷತೆ ಏನಾಗಿರ್ತದೆ. ಸಾಥಿ ಸಮಾನ ಹೋತಾ ಹೈ. ಯಾರು ಸಾಥಿ ಆಗಿರ್ತಾರೆ, ಜೊತೆಗಾರ ಆಗಿರ್ತಾರೆ, ಅವರು ಸದಾ ಸಮಾನ ಸ್ಥಿತಿಯಲ್ಲಿ ಇರ್ತಾರೆ. ಬಾಪ್ ಕಭಿ ಬದಲ್ತಾ ಹೈ ಕ್ಯಾ. टीचर्स भी वायदा और फ़ायदा दोनों का बैलेंस रखने वाली है. ಶಿವ ಬಾಬಾ ಎಂದಾದರೂ ಬದಲಾಗ್ತಾರೇನೋ? ಇಲ್ಲ. ಹಾಗಾದರೆ ನಿಮಿತ್ಯ ಶಿಕ್ಷಕಿಯರು ನೀವು ಸಹ ಪ್ರತಿಜ್ಞೆ ಮಾಡಿ ಅದನ್ನು ಪಾಲನೆ ಮಾಡುವುದರ ಮೂಲಕ ಅದರ ಲಾಭವನ್ನು ಪಡೆಯಿರಿ. ವಾಯ್ದಾ ಮತ್ತು ಫಾಯ್ದಾ ಇದರಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳಿ. ವಾಯ್ದೆ ಬಹುತ್ और फ़ायदा कम हो यह ಬ್ಯಾಲೆನ್ಸ್ नहीं होता. ಪ್ರತಿಜ್ಞೆಗಳನ್ನು ಜಾಸ್ತಿ ಮಾಡೋದು ಮತ್ತು ಅದರಿಂದ ಲಾಭ ಕಡಿಮೆ ತಗೊಳ್ಳೋದು ಅಂದರೆ ಅದು ಬ್ಯಾಲೆನ್ಸ್ ಅಲ್ಲ. जो दोनों का बैलेंस रखते उसको वरदाता बाप द्वारा यह वरदान व ब्लेसिंग्स मिलती है. ಯಾರು ವಾಯ್ದಾ ಮತ್ತು ಫಾಯ್ದಾ ಪ್ರತಿಜ್ಞೆ ಮಾಡುವುದು ಮತ್ತು ಅದನ್ನು ನಿಭಾಯಿಸುವುದು ಎರಡರಲ್ಲೂ ಸಹ ಯಾರು ಬ್ಯಾಲೆನ್ಸ್ ಮಾಡ್ತಾರೆ ಅವರಿಗೆ ವರದಾತ ತಂದೆಯಿಂದ ವರದಾನಗಳು ಅಥವಾ ಆಶೀರ್ವಾದಗಳ ಪ್ರಾಪ್ತಿಯಾಗ್ತದೆ. ವಹ ಸದಾ ದೃಢ ಸಂಕಲ್ಪ ಸೆ ಕರ್ಮ ಮೇ ಸಫಲತಾ ಮೂರ್ತ ಬಂತೆ ಹೇ. ಅಂತಹ ಆತ್ಮರು ಸದಾ ದೃಢ ಸಂಕಲ್ಪದಿಂದ ಕರ್ಮದಲ್ಲಿ ಸಫಲತಾ ಮೂರ್ತಿ ಆಗ್ತಾರೆ. ಸಾಥಿ ಶಿಕ್ಷಕ ಯಹಿ ವಿಶೇಷ ಕರ್ಮ. ಯಾರು ನನ್ನ ಸಾಥಿಯಾಗಿದ್ದಾರೆ, ಸಹಶಿಕ್ಷಕರಾಗಿದ್ದಾರೆ, ಅವರ ಕರ್ಮ ಈ ವಿಶೇಷ ಕರ್ಮ ಆಗಿದೆ. ಯಾವುದು ಅಂದರೆ ಪ್ರತಿಜ್ಞೆ ಮಾಡುವುದು, ಅದರಿಂದ ಲಾಭ ಪಡ್ಕೊಳ್ಳೋದು. ಸಂಕಲ್ಪ और ಕರ್ಮ ಸಮಾನ. ನನ್ನ ಸಾಥಿ ಶಿಕ್ಷಕರ ಸಂಕಲ್ಪ ಮತ್ತು ಕರ್ಮ ಎರಡು ಸಮಾನ ಆಗಿರಬೇಕು. ಸಂಕಲ್ಪ ಶ್ರೇಷ್ಠ और कर्म साधारण हो जाए इसको समानता नहीं कहेंगे. ಸಂಕಲ್ಪ ಬಹಳ ಶ್ರೇಷ್ಠ ಸಂಕಲ್ಪ ಮಾಡ್ತೀರಿ, ಕರ್ಮ ಸಾಧಾರಣವಾಗಿ ಮಾಡ್ತೀರಿ ಅಂದರೆ ಅಲ್ಲಿ ಸಂಕಲ್ಪ ಮತ್ತು ಕರ್ಮದಲ್ಲಿ ಸಮಾನತೆ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
ಸಮಾನತೆ ಅಂತ ಹೇಳೋದಿಲ್ಲ. तो सदा टीचर्स अपने को साथी शिक्षक अर्थात शिक्षक बाप समान समझ इस स्मृति में ಸಮರ್ಥ ಬಂಚಲು. ಆದ್ದರಿಂದ ನೀವೆಲ್ಲ ಶಿಕ್ಷಕಿಯರು, ಶಿಕ್ಷಕರು, ತಂದೆಯ ಸಾಥಿ ಶಿಕ್ಷಕ ಆಗಿದ್ದೀರಿ. ಶಿಕ್ಷಕರು ಅಂದ್ರೇ ತಂದೆಯ ಸಮಾನ ಆತ್ಮರು ಎಂಬ ಸ್ಮೃತಿಯಲ್ಲಿ ಇದ್ದು ಸಮರ್ಥ ಆಗಿ ನಡೀರಿ. ಬಾಪ್ दादा को टीचर्स की हिम्मत पर ಖುಷಿ ಹೋತಿ. ಬಾಪ್ ದಾದಾರವರಿಗೆ ಶಿಕ್ಷಕಿಯರು ಮಾಡಿರುವ ಧೈರ್ಯ ಸಾಹಸ ನೋಡಿ ಖುಷಿ ಆಗ್ತದೆ. ಧೈರ್ಯದಿಂದ ಯಜ್ಞಕ್ಕೆ ಸಮರ್ಪಿತ ಆಗಿದ್ದಾರೆ. ಹಿಮ್ಮತ್ ರಖ್ ಸೇವಾ ಕೆ ನಿಮಿತ್ತ ತೋ ಬನ್ ಗಯೇ ಹೇನ. ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ಟು ಸೇವೆಗೆ ನಿಮಿತ್ತ ಆಗಿದ್ದಾರಲ್ವ. ಲೇಕಿನ್ ಅಭಿ ಸದಾ ಯಹ ಸ್ಲೋಗನ್ ಯಾದ್ ರಖೋ, ಹಿಮ್ಮತೆ ಟೀಚರ್ ಸಮಾನ ಶಿಕ್ಷಕ್ ಬಾಪ್. ಆದರೆ ಇಂದಿನಿಂದ ಈ ಒಂದು ವಾಕ್ಯವನ್ನು, ಘೋಷಣಾ ವಾಕ್ಯವನ್ನು ನೆನ್ಪಿಟ್ಕೊಳ್ಳಿ. ಸಾಹಸ ನಿಮ್ಮದು. ಸಮಾನ ಶಿಕ್ಷಕರನ್ನಾಗಿ ಮಾಡುವುದು ತಂದೆಯ ಕೆಲಸ ಆಗಿದೆ. ಯಾರಲ್ಲಿ ಧೈರ್ಯ ಇರ್ತದೆ ಅವರು ತಂದೆಯ ಸಮಾನ ಶಿಕ್ಷಕ ಆಗಿಬಿಡ್ತಾರೆ. ಯಾ ಕಭಿ ನಹಿ ಬೋಲ್ನಾ तो स्वतः ही सम्मान बनने वाला, समान बनने वाला लक्ष्य बाप दादा आपके सामने रहेगा, अर्थात साथ रहेगा. ನಾನು ಧೈರ್ಯದಿಂದ ಮುಂದೋದರೆ ತಂದೆಯ ಸಮಾನ ಶಿಕ್ಷಕ ಆಗ್ತೀನಿ ಎಂಬ ವಾಕ್ಯವನ್ನು ಯಾವತ್ತೂ ಮರಿಬಾರ್ದು. ಈ ಥರ ಯಾರು ತಂದೆಯ ಸಮಾನ ಆಗುವ ಗುರಿಯನ್ನು ಇಟ್ಕೊಳ್ತಾರೆ ಅವರ ಮುಂದೆ ಬಾಪ್ ದಾದಾ ಸದಾ ಸನ್ಮುಖದಲ್ಲಿ ಇರ್ತಾರೆ. ಅಂದರೆ ಸದಾ ಅವರ ಜೊತೆಗೇ ಇರ್ತಾರೆ. ಅಚ್ಚ ಚಾರೋ ಓರ್ ಕೆ ಸ್ವಮಾನಧಾರಿ ಸೋ ಸಮ್ಮಾನಧಾರಿ ಬಚ್ಚೋಂ ಕೋ. ನಾಲ್ಕು ಕಡೆಯ ಸ್ವಮಾನಧಾರಿ ಸೋ ಸನ್ಮಾನಧಾರಿ ಮಕ್ಕಳಿಗೆ बाप दादा नयनों के सन्मुख देखते हुए सम्मान की दृष्टि से याद प्यार दे रहे. ಬಾಪ್ ದಾದಾರವರು ತಮ್ಮ ನಯನಗಳ ಸನ್ಮುಖದಲ್ಲಿ ನೋಡುತ್ತಾ ಅವರಿಗೆ ಸನ್ಮಾನದ ದೃಷ್ಟಿಯಿಂದ ನೆನಪು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಸದಾ ರಾಜ ಸನ್ಮಾನ್ और पूज्य सम्मान के समान साथी बच्चों को ಯಾದ್ ಪ್ಯಾರ್ ಔರ್ ನಮಸ್ತೆ. ಸದಾ ಸತ್ಯ ತ್ರೇತಾಯುಗದಲ್ಲಿ ರಾಜ್ಯ ಸನ್ಮಾನವನ್ನು ಮತ್ತು ಭಕ್ತಿ ಮಾರ್ಗದಲ್ಲಿ ದ್ವಾಪರ ಕಲಿಯುಗದಲ್ಲಿ ಪೂಜ್ಯ ಸನ್ಮಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ತಂದೆಯ ಸಮಾನ ಸಾಥಿ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ. ಬಿಹಾರ್ ಗ್ರೂಪ್ सभी अपने को स्वराज्य अधिकारी समझते हो. स्व का राज्य मिला है या मिलने वाला है. ಬಿಹಾರ ಪ್ರಾಂತದ ಮಕ್ಕಳ ಜೊತೆಗೆ ಬಾಬಾ ಮಾತಾಡ್ತಾ ಇದ್ದಾರೆ. ಮಕ್ಕಳೇ, ಸದಾ ನೀವು ಸ್ವರಾಜ್ಯ ಅಧಿಕಾರಿ ಆಗಿರ್ತೀರಾ. ನಿಮಗೆ ನಿಮ್ಮ ಕರ್ಮ ಇಂದ್ರಿಯಗಳ ಮೇಲೆ ರಾಜ್ಯ ಆಳುವಂತಹ ಶಕ್ತಿ ಬಂದಿದೆಯೇ? स्वराज्य अर्थात जब चाहो जैसा चाहो वैसे कर्म इंद्रियों द्वारा कर्म करा सको. कर्म इंद्रिय जीत अर्थात स्वराज्य अधिकारी. ನಿಮ್ಮ ಕರ್ಮ ಇಂದ್ರಿಯಗಳ ಮೂಲಕ ಯಾವ ಸಮಯದಲ್ಲಿ ಯಾವ ಕರ್ಮ ನೀವು ಮಾಡಬೇಕು ಅಂತ ಬಯಸ್ತೀರಿ ಆ ಕರ್ಮವನ್ನು ಆ ಸಮಯದಲ್ಲಿ ಮಾಡ್ತಿದ್ದೀರಾ? ನಿಮ್ಮ ಆದೇಶವನ್ನು ನಿಮ್ಮ ಕರ್ಮ ಇಂದ್ರಿಯಗಳು ಪಾಲಿಸ್ತಾ ಇದ್ದಾವೋ ಹೇಗೆ? ನಿಮ್ಮ ಆದೇಶವನ್ನು ನಿಮ್ಮ ಕರ್ಮ ಇಂದ್ರಿಯಗಳು ಪಾಲನೆ ಮಾಡ್ತಾ ಇದ್ದರೆ
ನಿಮಗೆ ಸ್ವರಾಜ್ಯ ಅಧಿಕಾರಿಗಳು ಅಂತ ಹೇಳಲಾಗ್ತದೆ. ಐಸೆ ಅಧಿಕಾರಿ ಬನೆ ಹೋ ಯಾ ಕಭಿ ಕಭಿ ಕರ್ಮ ಇಂದ್ರಿಯ ಆಪ್ಕೋ ಚಲಾತಿ ಹೇ. ನೀವು ಕರ್ಮ ಇಂದ್ರಿಯಗಳನ್ನು ನಡೆಸಬೇಕು, ಆದರೆ ಕರ್ಮ ಇಂದ್ರಿಯಗಳು ನಿಮ್ಮನ್ನು ನಡೆಸಬಾರ್ದು. ಕಭಿ ಮನ್ ಆಪ್ಕೋ ಚಲಾತಾ ಯಾ ಆಪ್ ಮನ್ ಕೋ ಚಲಾತೆ. कभी मन व्यर्थ संकल्प करता है या नहीं करता है. ಮನಸ್ಸು ನಿಮ್ಮ ಅಧೀನದಲ್ಲಿ ಇದೆಯೋ ಅಥವಾ ನೀವು ಮನಸ್ಸಿನ ಅಧೀನದಲ್ಲಿ ಇದ್ದೀರಾ? ಮನಸ್ಸು ಹೇಳ್ದಂಗೆ ನೀವು ಕೇಳ್ತೀರಾ? ನೀವು ಹೇಳ್ದಂಗೆ ಮನಸ್ಸು ಕೇಳ್ತದೆ? ಮನಸ್ಸು ವ್ಯರ್ಥ ಸಂಕಲ್ಪ ಮಾಡ್ತಾ ಇದ್ದರೆ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ ಅಂತ ಅರ್ಥ. ಅಗರ್ ಕಭಿ ಕಭಿ ಕರ್ತಾ ಹೇ तो उस समय ಸ್ವರಾಜ್ಯ ಅಧಿಕಾರಿ ಕಹೆಂಗೆ. ಒಮ್ಮೊಮ್ಮೆ ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳೋದಿಲ್ಲ. ಹಾಗಾದರೆ ಆ ಸಮಯದಲ್ಲಿ ನೀವು ಸ್ವರಾಜ್ಯ ಅಧಿಕಾರಿಯಾಗಿರ್ತೀರಾ? ರಾಜ್ಯ ಬಹುತ್ ಬಡಿ ಸತ್ತಾ ಹೈ. राज्य सत्ता जो चाहे कर सकती, जैसे चलाने चाहे वैसे चला सकती. ರಾಜ್ಯ ಆಳುವ ಶಕ್ತಿ ಏನಿದೆ ಅಲ್ಲ, ಅದು ಬಹಳ ದೊಡ್ಡ ಶಕ್ತಿ. ಯಾರ ಕೈಯಲ್ಲಿ ರಾಜ್ಯ ಆಳುವ ಅಧಿಕಾರ ಇರ್ತದೆ, ಅವ್ರು ಹೇಗೆ ಬೇಕೋ ಹಾಗೆ ತಮ್ಮ ರಾಜ್ಯವನ್ನು ನಡೆಸ್ತಾರೆ. ಐಸೆ ಹಿ ಯಹ ಮನ ಬುದ್ಧಿ ಸಂಸ್ಕಾರ ಆತ್ಮ ಕಿ ಶಕ್ತಿಯಾಂ ಹೈ. ಆತ್ಮ ತೀನೋಂ ಕಿ ಮಾಲೀಕ್ ಹೈ. ಈ ಮನ ಬುದ್ಧಿ ಸಂಸ್ಕಾರಗಳು ಅಂದರೆ ನಿಮ್ಮ ಶಕ್ತಿಗಳು. ಈ ಮೂರು ಶಕ್ತಿಗಳಿಗೆ ಮಾಲೀಕ ನೀವಾಗಿದ್ದೀರಿ. ಯದಿ ಕಭಿ ಸಂಸ್ಕಾರ ಅಪ್ನೆ ತರಫ್ ಖೀಂಚಲೆ ತೋ ಕ್ಯಾ ಮಾಲೀಕ್ ಕಹೆಂಗೆ. ಒಂದು ವೇಳೆ ಸಂಸ್ಕಾರ ನಿಮ್ಮನ್ನು ತನ್ನ ಕಡೆಗೆ ಎಳಿತಾ ಇದೆ ಅಂದರೆ ಆಗ ನಿಮಗೆ ಮಾಲೀಕ ಅಂತ ಹೇಳಲಿಕ್ಕಾಗುತ್ತೇನೋ? ತೋ ಸ್ವರಾಜ್ಯ ಸತ್ತಾ ಅರ್ಥಾತ್ ಕರ್ಮ ಇಂದ್ರಿಯ ಜೀತ್. ಸ್ವರಾಜ್ಯ ಅಧಿಕಾರಿಯಾಗುವುದು ಅಂದರೆ ಕರ್ಮ ಇಂದ್ರಿಯಗಳ ಮೇಲೆ ಅಧಿಕಾರಿ ಆಗುವುದು. जो कर्म इंद्रिय जीत होता वह विश्व की राज्य सत्ता प्राप्त कर सकता है. ಯಾರು ಕರ್ಮೇಂದ್ರಿಯ ಜೀತ ಆಗ್ತಾರೆ ಅವರು ವಿಶ್ವದ ರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಸ್ವರಾಜ್ಯ ಅಧಿಕಾರಿ ಹಿ ವಿಶ್ವ ರಾಜ್ಯ ಅಧಿಕಾರಿ ಬಂತಾ ಹೈ. ಸಂಗಮ ಯುಗದಲ್ಲಿ ಯಾರು ಸ್ವರಾಜ್ಯ ಅಧಿಕಾರಿ ಆಗ್ತಾರೆ ಅವರೇ ಭವಿಷ್ಯದಲ್ಲಿ ವಿಶ್ವ ರಾಜ್ಯ ಅಧಿಕಾರಿ ಆಗ್ತಾರೆ. तो आप ब्राह्मण आत्मा उनका स्लोगन है कि स्वराज्य ब्राह्मण जीवन का जन्मसिद्ध अधिकार है. ಸಂಗಮ ಯುಗದ ಬ್ರಾಹ್ಮಣ ಆತ್ಮರ ಮಹಾವಾಕ್ಯ ಅಥವಾ ಆದರ್ಶವಾಕ್ಯ ಆಗಿದೆ, ಸ್ವರಾಜ್ಯ ಬ್ರಾಹ್ಮಣ ಜೀವನದ ಜನ್ಮಸಿದ್ಧ ಅಧಿಕಾರ ಆಗಿದೆ ಅಂತ. तो दोनों सत्ता के मालिक हो, ಧರ್ಮ ಸತ್ತಾ और ರಾಜ್ಯ ಸತ್ತಾ. ಸತ್ಯಯುಗದಲ್ಲಿ ಧರ್ಮದ ಅಧಿಕಾರ, ರಾಜ್ಯದ ಅಧಿಕಾರ. ಧರ್ಮದ ಶಕ್ತಿ, ರಾಜ್ಯದ ಶಕ್ತಿ ಎರಡಕ್ಕೂ ಸಹ ನೀವು ಮಾಲೀಕ ಆಗ್ತೀರಿ. और दोनों ही सत्ता है तो सदा ही बेपरवाह बादशाह रहेंगे, कोई विघ्न आ नहीं सकता. ಎರಡೂ ಶಕ್ತಿಗಳು ಜೊತೆಗಿರುವಾಗ ನೀವು ನಿಶ್ಚಿಂತ ಚಕ್ರವರ್ತಿಯಾಗಿರ್ತೀರಿ. ಅಲ್ಲಿ ಯಾವ ವಿಘ್ನವೂ ಬರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಸಂಗಮ ಯುಗದಲ್ಲೂ ಸಹ ಕರ್ಮ ಇಂದ್ರಿಯಗಳಿಗೆ ಅಧಿಕಾರಿಯಾಗುವುದು ಅಂದರೆ ರಾಜ್ಯ ಸತ್ತೆಗೆ ಅಧಿಕಾರಿಯಾಗೋದು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳೋದು, ಶ್ರೀಮತದ ಆಧಾರದಿಂದ ನಡೆಯೋದಂದರೆ ಧರ್ಮಸತ್ತೆಗೆ ಅಧಿಕಾರಿ ಆಗುವುದು. ಸೊ ಇಲ್ಲಿ ಎರಡೂ ಶಕ್ತಿಗಳನ್ನು ಯಾರು ಪಡ್ಕೊಳ್ತಾರೆ, ಒಂದು ಕರ್ಮ ಇಂದ್ರಿಯಗಳ ಮೇಲೆ ವಿಜಯಿ ಆಗುವಂಥ ಶಕ್ತಿ, ಎರಡನೇದು ಧರ್ಮದಂತೆ ನಡೆಯುವಂಥ ಶಕ್ತಿ, ಶ್ರೀಮತದಂತೆ ನಡೆಯುವಂಥ ಶಕ್ತಿ.
ಈ ಎರಡೂ ಶಕ್ತಿಗಳನ್ನು ಸಂಗಮ ಯುಗದಲ್ಲಿ ಯಾರು ಪ್ರಾಪ್ತಿ ಮಾಡಿಕೊಳ್ತಾರೆ ಅವರು ಭವಿಷ್ಯದಲ್ಲೂ ಸಹ ರಾಜ್ಯ ಅಧಿಕಾರಿ ಆಗ್ತಾರೆ. ಸಂಗಮ ಯುಗದಲ್ಲೂ ಸಹ ಅವರು ನಿಶ್ಚಿಂತ ಚಕ್ರವರ್ತಿಗಳು ಆಗ್ತಾರೆ. ಅವರ ಮುಂದೆ ಯಾವ ವಿಘ್ನವೂ ಬರೋದಿಲ್ಲ. तो यह तो कितनी बड़ी प्राप्ति है, अपने अधिकार को क्यों भूलते हो? इतनी बड़ी राजाई मिल जाए तो सोचने की क्या बात है. ಸ್ವರಾಜ್ಯ ನಿಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ. ಆ ಅಧಿಕಾರವನ್ನು ಯಾಕೆ ಮರೀತೀರಿ? ಎಷ್ಟೊಂದು ದೊಡ್ಡ ಪ್ರಾಪ್ತಿ ನಿಮಗೆ ಆಗ್ತಿದೆ. तो मेरा अधिकार है, इस स्मृति से ಸದಾ ಅಧಿಕಾರಿ ಬನ್ ಉಡ್ತೆ ಚಲೋ. ಇದು ನನ್ನ ಅಧಿಕಾರ ಎಂಬ ಸ್ಮೃತಿಯಿಂದ ಸದಾ ಹಾರ್ತಾ ಇರಿ. ವರದಾನ್ ಯಾದ ರಖನ, ಸ್ವರಾಜ್ಯ ಹಮಾರ ಜನ್ಮ ಸಿದ್ಧ ಅಧಿಕಾರ ಹೇ. ಸದಾ ಬಾಬಾ ಕೊಟ್ಟಂತಹ ವರದಾನ ನೆನ್ಪಿಟ್ಕೊಳ್ಳಿ. ಸ್ವರಾಜ್ಯ ಪರಮಾತ್ಮ ತಂದೆ ಕೊಟ್ಟಿರುವ ಜನ್ಮಸಿದ್ಧ ಅಧಿಕಾರ ಆಗಿದೆ ಅಂತ. मेहनत करके पाने वाले नहीं, ಅಧಿಕಾರ ಪರಿಶ್ರಮದಿಂದ ಪಡ್ಕೊಳ್ಳುವಂಥ ಅಧಿಕಾರ ಇದಲ್ಲ. ವರದಾನದ ರೂಪದಲ್ಲಿ ಸಿಗುವಂತಹ ಜನ್ಮಸಿದ್ಧ ಅಧಿಕಾರ ಆಗಿದೆ. ಅಚ್ಚ ಬಿಹಾರ್ ಮಾನಾ ಸದಾ ಬಹಾರ್ ಮೇ ರಹನೆ ವಾಲೆ. ಬಿಹಾರ ಪ್ರಾಂತದವರು ಅಂದರೆ ಸದಾ ಸುಗ್ಗಿಯಲ್ಲಿ ಇರುವಂಥವರು, ಸದಾ ವಸಂತ ಋತುವಿನಲ್ಲಿ ಇರುವಂಥವರು. ಕಬಿ ಆಂಧಿ ತೂಫಾನ್ ನ ಆಯಿ, ಸದಾ ಬಹಾರ್. ಬಾಬಾ ಹೇಳ್ತಾರೆ, ಎಂದೂ ನಿಮ್ಮ ಜೀವನದಲ್ಲಿ ಬಿರುಗಾಳಿ ಮಾಯೆಯ ವಿಘ್ನಗಳು ಬರಬಾರದು. ಆ ಥರ ಸದಾ ನೀವು ಉತ್ಸಾಹ ಉಲ್ಲಾಸದಿಂದ ಇರಬೇಕು. ಜಬ್ ಬಾಪ್ ಮಿಲಾ ತೋ ಮಾಯಾ ಉಸ್ಕೆ ಆಗೆ ಕ್ಯಾ ಹೇ. माया है रुलाने वाली और बाप है वर्षा देने वाला. ಯಾವಾಗ ನಿಮಗೆ ಸರ್ವಶಕ್ತಿವಂತ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ತಂದೆಯ ಮುಂದೆ ಮಾಯೇನು ಮಹಾ. ಮಾಯೆ ಅಂದ್ರೇ ನಿಮಗೆ ಅಳಿಸುವಂಥವರು, ತಂದೆ ಅಂದ್ರೇ ಆಸ್ತಿ ಕೊಡುವಂಥವರು, ಪ್ರಾಪ್ತಿ ಮಾಡಿಸುವಂಥವರು. ಸಾರೆ ಕಲ್ಪ ಮೇ ऐसी प्राप्ति कराने वाला बाप मिल नहीं सकता. ಇಡೀ 5000 ವರ್ಷಗಳ ಕಲ್ಪದಲ್ಲಿ ಇಂತಹ ಪ್ರಾಪ್ತಿ ಕೊಡುವಂಥ ತಂದೆ ನಿಮಗೆ ಯಾವತ್ತೂ ಸಿಗೋದಿಲ್ಲ. ಸ್ವರ್ಗ ಮೇ ಭೀ ನಹಿ ಮಿಲೇಗಾ ತೋ ಏಕ್ ಸೆಕೆಂಡ್ ಭೀ ಭೂಲನಾ ನಹಿ ಚಾಹಿಯೆ. ಇಂಥ ತಂದೆ ನಿಮಗೆ ಸ್ವರ್ಗದಲ್ಲೂ ಸಿಗೋದಿಲ್ಲ. ಸಂಗಮ ಯುಗದಲ್ಲಿ ಮಾತ್ರ ಸಿಕ್ಕಿದ್ದಾರಂದರೆ ಅವನನ್ನು ಎಂದೂ ಮರಿಬಾರ್ದು. ಸದಾ ಯಹಿ ಯಾದ್ ರಖನಾ ಕಿ ಟ್ರಸ್ಟಿ ಕಭಿ ಭಿ ಅಪ್ನೆ ಊಪರ್ ಬೋझ नहीं रखना. इससे ಸದಾ ಹಸ್ತೆ ಗಾತೆ ಉಡ್ತೆ ರಹಿ. ಸದಾ ಖುಷಿಯಲ್ಲಿ ಇರಬೇಕಾದ್ರೆ ನಿಮಗೆ ನೀವು ಟ್ರಸ್ಟಿ ಅಂತ ತಿಳ್ಕೊಳ್ಳಿ. ಆಗ ನೀವು ಸದಾ ಹಾಡ್ತಾ ಇರ್ತೀರಿ, ಕುಣಿತಾ ಇರ್ತೀರಿ, ಹಾರ್ತಾ ಇರ್ತೀರಿ. जीवन में और क्या चाहिए. जहाँ हद की प्राप्ति कराने वाला बाप को नहीं भूलते तो बेहद की प्राप्ति कराने वाला भूल कैसे सकता है. ಲೌಕಿಕದ ಆಸ್ತಿ ಕೊಡುವಂತಹ ತಂದೆಗೆ ಯಾರೂ ಮರೆಯೋದಿಲ್ಲ. ನಾನು ಬೇಹದ್ದಿನ ಆಸ್ತಿ ಕೊಡುವಂಥ ತಂದೆಗೆ ಅದು ಹೇಗೆ ಮರೀತೀರಿ? ಯಾವತ್ತೂ ಮರಿಬಾರ್ದು. ನಿಮ್ಮ ಭಾರ ಚಿಂತೆಗಳನ್ನೆಲ್ಲ ನನಗೆ ಅರ್ಪಿಸಿರಿ. ಆಗ ನೀವು ಸದಾ ಕುಣಿತಾ ಇರ್ತೀರಿ, ನಗ್ತಾ ಇರ್ತೀರಿ, ಹಾರ್ತಾ ಇರ್ತೀರಿ. ಜಬ್ ಪ್ರಾಪ್ತಿ ಹೋಂಗಿ ತಬ್ ತೋ ಹಸೆಂಗೆ ನಾ, ನಹಿ ತೋ ರೋಯೆಂಗೆ. तो यह वरदान स्मृति में रखना कि हम हंसने गाने और उड़ने वाले. ಪರಮಾತ್ಮ ನಮಗೆ ಏನು ಕೊಡ್ತಿದ್ದಾನೆ ಅಂತ ನೆನಪಿಟ್ಕೊಂಡ್ರೆ ಖುಷಿ ಆಗ್ತದೆ, ನಗ್ತಾ ಇರ್ತೀರಿ. ನೆನಪಿಲ್ಲ ಅಂದರೆ ಅಳ್ತಾ ಇರ್ತೀರಿ. ಆದ್ದರಿಂದ ತಂದೆ ಕೊಡುವ ವರದಾನವನ್ನು
ಸದಾ ನೆನ್ಪಿಟ್ಕೊಂಡು ನಗ್ತಾ ಇರಿ, ಹಾಡ್ತಾ ಇರಿ. ಸದಾ ಹಿ ಬಾಪ್ ಕೆ ಸಂಸಾರ ಮೇ ರಹನೆ ವಾಲೆ, ಸದಾ ತಂದೆಯ ಸಂಸಾರದಲ್ಲಿ ಇರುವಂಥವು. और कुछ है ही नहीं जहाँ बुद्धि जाए, स्वप्न में भी रोना नहीं, ಮಾಯಾ ರುಲಾಯೆ ತೋ ಭೀ ನಹಿ ರೋನಾ. ಬಾಬಾ ಹೇಳ್ತಾರೆ, ನಿಮ್ಮ ಜಗತ್ತೇ ಪರಮಾತ್ಮ ಆಗಿದ್ದಾರೆ, ನಿಮ್ಮ ಸಂಸಾರನೇ ಪರಮಾತ್ಮ ಅಂದ ಮೇಲೆ ನಿಮ್ಮ ಬುದ್ಧಿ ಬೇರೆ ಕಡೆಗೆ ಹೋಗಲೇಬಾರದು. ಸ್ವಪ್ನದಲ್ಲಿಯೂ ನೀವು ಅಳಬಾರದು. ಮಾಯೆ ನಿಮ್ಮನ್ನು ಅಳಿಸಬಾರದು. ಮಾಯೆ ಅಳಿಸ್ಲಿಕ್ಕೆ ಬಂದ್ರೂ ಸಹ ನೀವು ಅಳಬಾರದು. मन का भी रोना होता है, सिर्फ आँखों का रोना ही नहीं, तो माया रुलाती है, ಬಾಪ್ ಹಸಾತೆ. ಮನಸ್ಸಿನ ಅಳುನೂ ಇರ್ತದೆ. ಒಮ್ಮೊಮ್ಮೆ ನೀವು ಕಣ್ಣೀರು ಹಾಕೋದಿಲ್ಲ, ಆದರೆ ಮನಸ್ಸಿನ ಮೂಲಕ ಅಳ್ತಾ ಇರ್ತೀರಿ. ಆ ಥರನೂ ಅಳಬಾರದು. ಮಾಯೆ ನಿಮಗೆ ಅಳಿಸ್ಲಿಕ್ಕಾಗಿಯೇ ಬರ್ತದೆ, ಬಾಬಾ ನಿಮಗೆ ನಗಿಸ್ಲಿಕ್ಕಾಗಿ ಬರ್ತಾರೆ. ಮಾಯೆ ಅಳಿಸ್ತದೆ, ಬಾಬಾ ನಗಿಸ್ತಾರೆ. ಸದಾ ಬಿಹಾರ್ ಮಾನ ಖುಷ ರಹನೆ ವಾಲೆ ಖುಷ ಬಹಾರ್. ಬಿಹಾರ ಪ್ರಾಂತದವರು ಅಂದರೆ ಸದಾ ಖುಷಿಯಲ್ಲಿ ಇರುವಂಥವ್ರು. ಅವ್ರ ಬಂಗಾಲ್ ಮಾನ ಸದಾ ಮೀಠಾ ರಹನೆ ವಾಲೆ. ಬಂಗಾಲ ಪ್ರಾಂತದವರು ಅಂದರೆ ಸದಾ ಮಧುರತೆಯಿಂದ ಇರುವಂಥವು. ಯಾಕೆ ಅಂದರೆ ಬಂಗಾಲ್ ಮೇ ಮಿಠಾಯಿಯಾ ಅಚ್ಚಿ ಹೋತಿ ಹೇನ, ಬಹುತ್ ವೆರೈಟಿ ಹೋತಿ. ಬಂಗಾಲ್ ಪ್ರಾಂತದಲ್ಲಿ ಬಹಳಷ್ಟು ಮಿಠಾಯಿಗಳನ್ನು ಮಾಡ್ತಾರೆ. ಬಹಳ ವೈವಿಧ್ಯಮಯವಾದಂತಹ ಭಿನ್ನ ಭಿನ್ನವಾದಂಥ ವೆರೈಟಿ ಮಿಠಾಯಿಗಳನ್ನು ಮಾಡ್ತಾರೆ. ತೋ ಜಹಾ ಮಧುರತಾ ಹೇ ವಹಾ ಹಿ ಪವಿತ್ರತಾ ಹೇ. ಹೇಗೆ ಸ್ಥೂಲ ಮಿಠಾಯಿಗೆ ಬಂಗಾಲ್ ಪ್ರಾಂತ ಪ್ರಸಿದ್ಧಿಯಾಗಿದೆ, ಹಾಗೆ ಬಂಗಾಲ ಪ್ರಾಂತದ ನೀವು ಮಕ್ಕಳು ಸದಾ ಮಧುರತೆಯಿಂದ ಇರಬೇಕು. ಮಧುರತೆ ಅಂದ್ರೇ ಪವಿತ್ರತೆ. ಬಿನಾ ಪವಿತ್ರತಾಕೆ ಮಧುರತಾ ಆ ನಹಿ ಸಕ್ತಿ. ಪವಿತ್ರತೆಯ ವಿನಃ ಮಧುರತೆ ಬರೋದಿಲ್ಲ. ತೋ ಸದಾ ಮಧುರ ರಹನೆ ವಾಲೆ और ಸದಾ ಖುಷ್ ಬಹಾರ್ ರಹನೆ ವಾಲೆ. ಸದಾ ಮಧುರ ಆಗಿ ಇರುವಂಥವರು ಬಂಗಾಲ್ ಪ್ರಾಂತದವರು, ಸದಾ ಖುಷಿಯಲ್ಲಿ ಇರುವಂಥವರು ಬಿಹಾರ ಪ್ರಾಂತದವರು. ಅಚ್ಚ ಟೀಚರ್ಸ್ ಭಿ ಖುಷ್ ಬಹಾರ್ ಕೋ ದೇಖ್ ಸದಾ ಬಹಾರ್ ಮೇ ಹಿ ರಹತಿ ಹೇನ. ಶಿಕ್ಷಕಿಯರು ಸಹ ಖುಷಿಯಲ್ಲಿ ಇರುವಂಥ ವಿದ್ಯಾರ್ಥಿಗಳನ್ನು ನೋಡಿ ನೀವು ಸಹ ಸದಾ ವಸಂತ ಋತುವಿನ ಸಮಾನ ಪ್ರಫುಲ್ಲ ಆಗಿ ಖುಷಿಯಲ್ಲಿ ಇರ್ತೀರಿ ತಾನೆ. ಅಚ್ಚ ವರದಾನ್. ಸಂಗ ದೋಷ ಸೆ दूर रह, सदा बाप की समीपता का भाग्य प्राप्त करने वाले पास विथ ऑनर भव. ವರದಾನ. ಸಂಗದೋಷದಿಂದ ದೂರ ಇದ್ದು ತಂದೆಯ ಸಮೀಪತೆಯ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪಾಸ್ ವಿತ್ ಆನರ್ ಆಗಿರಿ. ಯದಿ ಬಾಪ್ ಕೆ समीप रहना पसंद है तो कभी कोई भी ಸಂಗದೋಷ ಸೆ ದೂರ ರಹನ. ತಂದೆಯ ಸಮೀಪದಲ್ಲಿ ಇರಲಿಕ್ಕೆ ಇಷ್ಟ ಇದೆ ಅಂದರೆ ನೀವು ಅನ್ಯ ಸಂಗದೋಷದಿಂದ ದೂರ ಇರಬೇಕು. ಕೈ ಪ್ರಕಾರ ಕೆ ಆಕರ್ಷಣ್ पेपर के रूप में आएंगे, लेकिन ಆಕರ್ಷಿತ್ ನಹಿ ಹೋನಾ. ಅನೇಕ ಪ್ರಕಾರದ ಆಕರ್ಷಣೆ ಪರೀಕ್ಷೆಯ ರೂಪದಲ್ಲಿ ನಿಮ್ಮ ಮುಂದೆ ಬರಬಹುದು, ಆದರೆ ನೀವು ಆ ಕಡೆಗೆ ಆಕರ್ಷಿತ ಆಗಬಾರದು. ಸಂಗದೋಷ ಕೈ ಪ್ರಕಾರ ಕಾ ಹೋತಾ ಹೈ. ಈ ಸಂಗದೋಷ ಅನ್ನೋದು ಅನೇಕ ಪ್ರಕಾರದ ಸಂಗದೋಷ ಇರ್ತದೆ. ವ್ಯರ್ಥ ಸಂಕಲ್ಪೋ ವ ಮಾಯಾ ಕಿ ಆಕರ್ಷಣ್ ಕೆ ಸಂಕಲ್ಪೋಂ ಕಾ ಸಂಗ್. ವ್ಯರ್ಥ ಸಂಕಲ್ಪಗಳನ್ನು ಮಾಡುವುದು ಅಥವಾ ಮಾಯೆಯ ಆಕರ್ಷಣೆಯ ಸಂಕಲ್ಪಗಳನ್ನು ಮಾಡುವುದು ಸಹ ಸಂಗದೋಷ ಆಗಿದೆ.
ಸಂಬಂಧಿಯೋ ಕಾ ಸಂಗ, ಲೌಕಿಕ ಸಂಬಂಧದ ಸಂಗ. ವಾಣಿ ಕಾ ಸಂಗ, ಕೆಟ್ಟದಾಗಿ ಮಾತನಾಡುವಂಥವರ ಸಂಗ. ಅನ್ನದೋಷ ಕಾ ಸಂಗ, ತಾಮಸಿಕ ಆಹಾರವನ್ನು ಸೇವಿಸುವುದು ಒಂದು ಕುಸಂಗನೇ. ಕರ್ಮ ಕಾ ಸಂಗ, ಕೆಟ್ಟ ಕರ್ಮಗಳನ್ನು ಮಾಡುವುದು ಸಹ ಸಂಗದೋಷನೇ. ಇನ್ ಸಬ್ ಸಂಗ ದೋಷೋं से अपने को बचाने वाले ही पास विथ ऑनर बनते हैं. ಕೆಟ್ಟದಾಗಿ ಮಾತನಾಡುವಂಥವರ ಸಂಗದಲ್ಲೂ ಹೋಗಬಾರದು. ಅಶುದ್ಧ ಆಹಾರ ಸ್ವೀಕರಿಸುವಂಥವರ ಸಂಗದಲ್ಲೂ ಹೋಗಬಾರದು. ಪಾಪ ಕರ್ಮಗಳನ್ನು ಮಾಡುವಂಥವರ ಸಂಗದಲ್ಲೂ ಹೋಗಬಾರದು. ಹಾಗೆ ನಾವು ಸಹ ಅಶುದ್ಧ ಅನ್ನ ಆಗಲಿ, ಅಶುದ್ಧ ಕರ್ಮ ಆಗಲಿ, ಅಶುದ್ಧ ವಾಣಿಯನ್ನು ಪ್ರಯೋಗ ಮಾಡಬಾರದು. ಈ ಥರ ಎಲ್ಲ ರೀತಿಯ ಸಂಗದೋಷಗಳಿಂದ ನಮಗೆ ನಾವು ಉಳಿಸಿಕೊಳ್ಳುವಂತಹ ಪಾಸ್ ವಿತ್ ಆನರ್ ಆಗಬೇಕು. श्लोगन. आप फरिश्ता बनो तो परिस्थितियों में बाप स्वयं आपकी ಛತ್ರ ಛಾಯಾ बन जाएंगे. ನೀವು ಮಕ್ಕಳು ಫರಿಷ್ತೆ ಆಗ್ರಿ, ಆಗ ಪರಿಸ್ಥಿತಿ ಬಂದಾಗ ತಂದೆ ನಿಮ್ಮ ಮೇಲೆ ಛತ್ರಛಾಯೆ ಹಿಡಿದು ನಿಮಗೆ ರಕ್ಷಣೆ ಮಾಡ್ತಾರೆ. ನೀವು ಫರಿಷ್ತಾ ಆಗಿಬಿಟ್ರೆ ಪರಿಸ್ಥಿತಿಗಳಲ್ಲಿ ತಂದೆ ಸ್ವತಃ ಛತ್ರಛಾಯೆಯಾಗಿ ನಿಮ್ಮ ರಕ್ಷಣೆ ಮಾಡ್ತಾರೆ. ಓಂ ಶಾಂತಿ.